guys, welcome back to my head and my YouTube channel. So this is your Smriti. ಇವತ್ತು ನಾನು ನನ್ನ ದಿನ ಏನೇನು ಮಾಡ್ತೀನಿ ಅನ್ನೋ ರೂಟೀನ್ನ ನಾನು ನಿಮಗೆ ಹೇಳ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೆಟ್ ಮಿ ಬಿಗಿನ್ ನಾವು. ನಾನು ಯೂಶುವಲ್ ಆಗಿ ದಿನ ಎದ್ದೇಳೋದು 5 ಗಂಟೆಗೆ ಎದ್ದೇಳ್ತೀನಿ. 5 ಗಂಟೆಗೆ ಹೇಳ್ತಾರಿಯಾ? 5 ಗಂಟೆಗೆ ಎದ್ದು ನಾನು ಜಾಗಿಂಗ್ ಹೋಗ್ತೀನಿ. ಜಾಗಿಂಗ್ ಎಲ್ಲಿ? ಜಾಗಿಂಗ್ ಹೋಗಿ ದಿನ ಗೈಸ್, ನಮ್ಮಪ್ಪ ಎದ್ದಿರಲ್ಲ, ಸೊ ಅವ್ರಿಗೇನು ಗೊತ್ತಿಲ್ಲ. ನಾನು ಎದ್ದಿರಲ್ಲ, ನಾನು 4 ಗಂಟೆಗೆ ಹೇಳ್ತೀನಲ್ಲಮ್ಮ. ಯೂಶುವಲ್ ಆಗಿ ಎದ್ದಿರೋದು ನಾನು ಗೈಸ್, ಸೊ ಇಗ್ನೋರ್ ಹಿಮ್. ಆಮೇಲೆ ಎದ್ದೇಳಿದಾಗ ನಾನು ಜಾಗಿಂಗ್ ಮುಗಿಸಿ ಆಮೇಲೆ ಬಂದು ಅಪ್ಪಂಗೆ ಬೆಡ್ ಕಾಫಿ ಮಾಡ್ಕೊಡ್ತೀನಿ. ಕಾಫಿಯಾ? ಯಾವ್ದ್ರಲ್ಲಿ ಮಾಡ್ತೀಯಾ? ಕಾಫಿ ಕುಡ್ದೇ ಇಲ್ವಲ್ಲ ಯಾವತ್ತು? ಇಲ್ಲ, ನಾನು ಯಾವತ್ತೂ ಕಾಫಿ ಕುಡ್ದಿಲ್ಲ. ಆ್ಯಂಡ್ ನೆಕ್ಸ್ಟು ನಾನೆಲ್ಲ ಮಾಡ್ತೀನಿ, ನಾನು ಸುಳ್ಳು ಹೇಳ್ತಾ ಇದ್ದೆ. ಹೌದಾ? ನಾನು ಯಾವತ್ತೂ ಕುಡ್ದಿಲ್ವಲ್ಲ. ಆ ಕಾಫಿ ಹೆಂಗಿರುತ್ತೋ ಗೊತ್ತಿಲ್ಲ. ಇವಳು ಹೇಳೋದಂತೂ ಸುಳ್ಳು. 4 ಗಂಟೆಗೆ ಹೇಳೋ ನಾನು, 5 ಗಂಟೆಗೆ ಎದ್ದು ವ್ಯಾಯಾಮ ಮಾಡೋದು ನಾನು. ಅದರಲ್ಲಿ ಸುಪ್ರಭಾತ ಹಾಕ್ಕೊಂಡು ಬೆಳಗ್ಗೆ 6 ಗಂಟೆಗೆ ಎಫ್ ಎಮ್ ಕೂತ್ಕೊಳ್ಳೋದು ನಾನು. ಇದು ಯಾವುದೂ ನಿಜ ಅಲ್ಲ. ಹೇಳಿ ಮುಂದಕ್ಕೆ. ಬೆಡ್ ಕಾಫಿ ಮಾಡ್ಕೊಡ್ತೀನಿ. ಆಮೇಲೆ ನಾನು ಜೀರಾ ಜ್ಯೂಸ್ ಕುಡಿತೀನಿ ದಿನ ಬೆಳಗ್ಗೆ ಎದ್ದು. ಆ್ಯಂಡ್ ನೆಕ್ಸ್ಟು ತಿಂಡಿ ಮಾಡ್ತೀನಿ. ತಿಂಡಿಯಲ್ಲಿ ತುಂಬ ವೆರೈಟೀಸ್ ಮಾಡ್ತೀನಿ. ಮಸಾಲೆ ದೋಸೆ ಮಾಡ್ತೀನಿ. ತಿಂಡಿನೂ ಮಾಡಲ್ಲಮ್ಮ, ಖಂಡಿತ ಮಾಡಲ್ಲ. ಹೇಳದೆ 8 ಗಂಟೆ ಸ್ನಾನನೂ ಮಾಡಲ್ಲ, ಹಂಗೆ ಕೂತಿರ್ತಾರೆ. ನಾನು ಎದ್ದು ಸ್ನಾನ ಮಾಡು ಅಂತ ಹೇಳಬೇಕು. ಇದ್ಯಾವುದು ನಿಜವಲ್ಲ, ನಿಜವಲ್ಲ, ನಿಜವಲ್ಲ. ಆ್ಯಕ್ಚುಲಿ ಇದೆ ನಿಜ ಗೈಸ್. ಲೈಕ್ ಅಪ್ಪಂಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರು ಸ್ವಲ್ಪ ಮಲಗೋದು ಲೇಟ್ ಆಗಿರೋದ್ರಿಂದ ಎದ್ದೇಳೋದು ಕೂಡ ಲೇಟಾಗಿ ಎದ್ದೇಳ್ತಾರೆ. ಈಸ್ ಜಸ್ಟ್ ಜೋಕಿಂಗ್. ಆ್ಯಂಡ್ ನೆಕ್ಸ್ಟು ದಿನ ಏನೇನು ತಿಂಡಿ ಮಾಡ್ತೀನಿ ಅಂದರೆ ಮಸಾಲೆ ದೋಸೆ ಮಾಡ್ತೀನಿ, ಉಪ್ಪಿಟ್ಟು ಮಾಡ್ತೀನಿ, ಆಮೇಲೆ ಪುಳಿಯೋಗರೆ ಮಾಡ್ತೀನಿ, ಚಿತ್ರಾನ್ನ ಮಾಡ್ತೀನಿ. ಅದ್ಯಾವುದೂ ತಿಂದಿಲ್ಲ ನಾನು. ನಿಜಕ್ಕೂ ನಂಗೆ ಮುದ್ದೆ ಸಾರು ಬಿಟ್ಟರೆ ಇನ್ನೇನು ತಿನ್ನೋದಿಲ್ಲ. ಇವೆಲ್ಲನೂ ಯಾವುದೂ ಇಲ್ಲ ಗೈಸ್. ನಾನು ಮಾಡೋ ತಿಂಡಿ ಇವ್ರಿಗೆ ಇಷ್ಟ ಇಲ್ವಂತೆ, ಅದಕ್ಕೋಸ್ಕರ ಇವ್ರು ತಿನ್ನಲ್ಲ. ಇಷ್ಟ ಇಲ್ಲ ಅಂತಲ್ಲ, ತಿಂದರೆ ನಾನು ಮುಂದಕ್ಕೆ ಏನಾಗ್ತೀನೋ ಗೊತ್ತಾಗಲ್ಲ. ಓಕೆ, ನೆಕ್ಸ್ಟು ಇವರು ನೆಕ್ಸ್ಟ್ ಆಫೀಸ್ಗೆ ಹೋಗ್ತಾರೆ ಗೈಸ್. ಆಫೀಸ್ಗೆ ಹೋದ್ಮೇಲೆ ನಾನು ಮನೇಲಿ, ಲೈಕ್ ನಾನು ಇವಾಗ ರಜದಲ್ಲಿದ್ದೀನಿ. ಸೊ ರಜದಲ್ಲಿರೋದ್ರಿಂದ ನಾನು ಸ್ವಲ್ಪ ಆರ್ಟ್ಸ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಆ್ಯಕ್ಟಿವಿಟೀಸ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ಎಸ್, ಇವೆಲ್ಲ ವೆರಿ ಗುಡ್, ಕರೆಕ್ಟ್. ಇದು ನಿಜ ಇದೆ. ಇನ್ನು ಹಿಂದೆ ಹೇಳಿರೋದೆಲ್ಲ ಯಾವುದು ಸರಿ ಎಲ್ಲ ಮಾಡ್ತೀನಿ ಗೈಸ್. ಅದಾದಮೇಲೆ ನೆಕ್ಸ್ಟ್ ಇನ್ನೂ ಏನೇನು ಮಾಡ್ತೀನಿ ಅಂದರೆ ಲೈಕ್ ಅಪ್ಪಂಗೆ ಸರ್ಪ್ರೈಸ್ ಕೊಡೋ ಥರ ನಾನು ಏನಾದರೂ ಒಂದು ತಿಂಡಿಗಳು ಮಾಡ್ತಾಯಿರ್ತೀನಿ. ಅವರು ಸಂಜೆ ಬಂದು ಏನಾದರೂ ಇಂಟ್ರೆಸ್ಟಿಂಗಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ನಾನು ಬ್ರೆಡ್ ರೋಸ್ಟ್ ಮಾಡಿಕೊಡ್ತೀನಿ, ಸ್ಯಾಂಡ್ವಿಚ್ ಮಾಡಿಕೊಡ್ತೀನಿ, ಆ್ಯಂಡ್ ಆಮ್ಲೆಟ್, ಎಗ್ಸಿಂದ ವೆರೈಟಿ ರೆಸಿಪೀಸ್ ಮಾಡಿಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಸಂಜೆ ಕರೆಕ್ಟಾಗಿ 6 ಗಂಟೆಗೆ ನನ್ನ ಮುಖ, ಕಾಲು, ಕೈ ಎಲ್ಲ ತೊಳ್ಕೊಂಡು ದೇವ್ರ ದೀಪ ಹಚ್ತೀನಿ. ದೇವ್ರ ದೀಪನ? ದೇವ್ರ ಮನೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅವಳಿಗೆ. ದೇವ್ರ ದೀಪ ಹಚ್ತಾಳ? ಗಂತ್ಗಂಡಿ ನೋಡಿದ್ದಾಳ ಕೇಳಿ? ನೋಡಿದ್ದೀರಾ? ಇಷ್ಟುದ್ದ ಇರೋ ಕಡ್ಡಿನೇ ಗಂಧದ ಕಡ್ಡಿ ಅಂತ ಅದು ನೋಡಿದ್ದೀನಿ, ನಾನು ಪೂಜೆನೂ ಮಾಡಿದ್ದೀನಿ. ಡೈಲಿ ವಾರಕ್ಕೊಂದ್ಸಲ ಮಾಡೋದು ನಾನು, ಸೋಮವಾರ ಶುಕ್ರವಾರ. ಇವರು ಎದ್ದು ಏನು ಮಾಡ್ತಾರೆ ಅನ್ನೋದನ್ನ ಮುಂದಿನ ನಾನು ಹೇಳ್ತೀನಿ, ಆಮೇಲೆ ಮಾತಾಡಿ. ನಾನು ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಅಪ್ಪಂಗೂ ಕೂಡ ನಾನು ಲೈಕ್ ಮಂಗಳಾರತಿ ಎಲ್ಲ ಕೊಟ್ಟು ಸಂಜೆ ಹೊತ್ತು ಕೂಡ. ಮಂಗಳಾರತಿ ಕೊಡಲ್ಲ, ಮಂಗಳಾರತಿ ಮಾಡ್ತಾಳಮ್ಮ. ಎಲ್ಲ ಸುಳ್ಳು, ನಮ್ಮ
ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ನಾನು ಬಂದು 8 ಗಂಟೆ ಕರೆಕ್ಟಾಗಿ ನಾನು ಊಟ ಮಾಡ್ತೀನಿ, ಅಪ್ಪಂಗೂ ಹಾಕ್ಕೊಡ್ತೀನಿ. ಇಬ್ಬರು ತಿಂದು ನಾವು 8:30ಗೆ ಮಲ್ಕೊತೀವಿ. ಯಾಕಂದರೆ ನಾನು 5 ಗಂಟೆಗೆ ಎದ್ದೇಳೋದ್ರಿಂದ ನಾವು ಲೈಕ್ ಅಪ್ಪನೂ ಕೂಡ ನಾನು 8:30ಗೆ ಮಲಗೋಕ್ಕೆ ಹೇಳ್ತೀನಿ, ಬಟ್ ಅವರು 1 ಗಂಟೆ 2 ಗಂಟೆಗೆ ಮಲ್ಕೊತಾರೆ. ಆ್ಯಂಡ್ ಇದು ನನ್ನ ರೂಟೀನ್ ಗೈಸ್. 1 ಗಂಟೆಗೆ ನಾನು ಮಲಿಕೊಂಡ್ರೆ ಆಫೀಸ್ಗೆ 8 ಗಂಟೆಗೆ ಹೋಗೋಕ್ಕಾಗತ್ತಮ್ಮ. ನಾನು 9 ನೀಸ್ ನೋಡಿ ಮಲಿಕೊಳ್ಳೋಣ ನಾನು. ಇವೆಲ್ಲ ಹೇಳೋದು ಮಗಳು ಹೇಳೋದು ಅಪ್ಪಂಗೆ ಹೇಳೋ ರೀತಿ ವಿಜ್ಞಾನ ಇದು. ನೀವು ನೋಡಿ ಕಲೀರಿ, ಇವತ್ರ ಕಲೀರಿ. ಅಪ್ಪನಿಗೆ ಏನೇನು ಎಲ್ಲ ಸುಳ್ಳು ಹೇಳಿದ್ದಾಳೆ, 2 ಮಾತು ನಿಜ ಹೇಳಿರೋದು. ಅದೇನು ಎದ್ದು ಡ್ಯಾನ್ಸ್ ಮಾಡ್ತಾರೆ, ಡ್ರಾಯಿಂಗ್ ಮಾಡ್ತಾರೆ ಅಷ್ಟು. ಅದು ದೇವ್ರ ಮನೆ ನೋಡಿಲ್ಲ, ದೇವಸ್ಥಾನ ನೋಡಿಲ್ಲ. ನಿಜ ಹೇಳಬೇಕು ಅಂತಂದರೆ ಇವಳು ನನ್ನ ಮಗಳೇ. ಆದರೆ ನಾನು ಚಿಕ್ಕೂರಲ್ಲಿ ಏನೇನು ಮಾಡ್ತಿದ್ದೆ ಆ ಕೆಲಸ ಈಗ ಮಾಡ್ತಾ ಇದ್ದಾಳೆ. ಆಯಿತು. ಬೆಳಿಗ್ಗೆ ಎದ್ದ ತಕ್ಷಣ ನಾನು 4:15 ಎದ್ದು ಪಾತ್ರೆ ತೊಳೆಯೋರು ಬರ್ತಾರೆ, ಅವ್ರಿಗೆ ಕ್ಲೀನಾಗಿ ರೆಡಿ ಮಾಡಿಕೊಟ್ಟಿರ್ತೀವಿ, ತೊಳೆದು ಹೋಗ್ತಾರೆ. ಅದು ಆದಮೇಲೆ 5 ಗಂಟೆ 5:30 ಎದ್ದು ನಾನು ಹೊರಗಡೆ 1-2 ಹೆಜ್ಜೆ ವಾಕ್ ಹಾಕ್ತೀನಿ ಇಲ್ಲೇ ಮನೇಲೆ. ಅದಾದ್ಮೇಲೆ 6 ಗಂಟೆಗೆ FM ಹಾಕ್ತೀನಿ ಸುಪ್ರಭಾತ. ಆಗಲೂ ಚಿನ್ನು ಹೇಳಮ್ಮ, ಗುಂಡು ಹೇಳಮ್ಮ, ಹೇಳಲ್ಲ. ಆಮೇಲೆ ಅಡುಗೆ ಮಾಡೋರು ಬರ್ತಾರೆ, ಇವಳು ಅಡುಗೆ ಮಾಡಲ್ಲ ಅಮ್ಮ, ಮಾಡಲ್ಲ, ಇವಳು ಮಾತು ಕೇಳಲೇಬೇಡಿ. ಅಡುಗೆ ಮಾಡೋರು ಬರ್ತಾರೆ, ಮುದ್ದೆ ತರಕಾರಿ ಸಾರು ಮಾಡಿಸ್ತೀನಿ, ಸೊಪ್ಪು ಸಾರು ಮಾಡಿಸ್ತೀನಿ. ನನಗೆ ತುಂಬ ಇಷ್ಟ. ಮಟನ್ನು ಚಿಕನ್ ಒಂದು ಸ್ವಲ್ಪ ಕಮ್ಮಿನೇ ನಾವು. ಇವಳು ತಿಂತಾಳೆ, ನಾನು ವೆಜ್ಜು. ತಿಂದಾದಮೇಲೆ ನಾನು ಡ್ಯೂಟಿಗೆ ಹೋಗ್ತೀನಿ. ಮುಂಚೆ ಸ್ನಾನ ಮಾಡಿ ಪೂಜೆ ಮಾಡಿ ಎದ್ದು ಆದಮೇಲೆ ಚಿನ್ನು ಹೇಳಮ್ಮ ಗುಂಡು ಅಂದಾಗಲೇ ಹೇಳಕ್ಕೆ ಸಾಧ್ಯ. ಇವೆಲ್ಲ ನನ್ನ ನಿಜ ಸ್ಥಿತಿ ದಿನ ಇವತ್ತು ನಡೀತಾ ಇರೋದಿದೇನೆ, ಖಂಡಿತವಾಗಿಯೂ ಹೇಳ್ತಾ ಇದ್ದೀನಿ. ಇನ್ನು ಸಂಜೆ ಬಂದರೆ ಇನ್ಯಾವುದೂ ಕೆಲಸ ಮಾಡೋದು. ಕಾಲೇಜ್ಗೆ ಹೋಗಿದ್ದು ಬರ್ತಾಳ, ಅಪ್ಪ ಸುಸ್ತಾಯಿತು, ಒಂದು 5 ನಿಮಿಷ ಮನಿಕೋತೀನಿ ಅಂದರೆ ಇನ್ನು 8 ಗಂಟೆಗೆ ಹೇಳೋದು ಊಟಕ್ಕೆ. ಅದು ಹೇಳಿಸಿ ಊಟ ಮಾಡಿಸಿ ಈಗಲೂ ಚಿಕ್ಕ ದಿನ ಅಷ್ಟೇ ಥರ ಈಗಲೂ ನೋಡ್ತಾ ಇದ್ದೇನಮ್ಮ. ನಾನು ಚಿಕ್ಕನಲ್ಲಿ ಏನೇನು ಮಾಡ್ತಿದ್ದೆ. ನಾನು ಈ ಸ್ಕೂಲ್ಗೆ ಕಳಿಸ್ಬೇಕಾದ್ರೆ ಶೂ ವಾಶ್ ಮಾಡಿ, ಬಟ್ಟೆ ಐರನ್ ಮಾಡಿ, ಹಾಕಿ ರೆಡಿ ಮಾಡಿ ಕಳಿಸಿದೆ. ಈಗಲೂ ಅದೇ ಕೆಲಸ ನನ್ನ ಕೈ ಮಾಡಿಸ್ತಾ ಇದ್ದಾರೆ. ಇದು ಇಲ್ಲಿವರೆಗೂ ನಾನು ಹೇಳ್ತಾ ಇರೋದು ಸತ್ಯ ಸತ್ಯ ಸತ್ಯ. ನನ್ನ ಬಗ್ಗೆ ಒಳ್ಳೇದಾಗಿ ಹೇಳು ಅಂತ ಇವಳು ಎಲ್ಲ ಹೇಳಿದೆಲ್ಲ ಸುಳ್ಳು ಇವಳು ಹೇಳ್ತಾ ಇರೋದು, ಅದು ನಿಜ. ಇನ್ನು ಸಂಡೇ ಬತ್ತು ಅಂದರೆ ಅಮ್ಮ ಕಾಟ ತಡ್ಕೊಳಕ್ಕಾಗಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಬಿರಿಯಾನಿನೇ ಬೇಕು ಅಂತಾಳೆ. ಮಧ್ಯಾಹ್ನ ಎಗ್ ರೈಸು ಐಟಮ್ಸು ಇದೇ ಬೇಕು ಮಾಡ್ತಾಳೆ. ಆ ಮಾಡುವಾಗ ಅಡುಗೆ ಮನೆಗೆ ಯಾವನೇ ಕಾರಣಕ್ಕೂ ಹೋಗಂಗಿಲ್ಲ ನಾವು. ಯಾವುದು ಏನೇನು ಇರುತ್ತೋ ಅದೆಲ್ಲ ಈಚೆ ಬರ್ತಾಯಿರ್ತದೆ. ಆ ದೇಶಕ್ಕೋಸ್ಕರ ಇವಳು ಅಡುಗೆ ಸ್ಟಾರ್ಟ್ ಮಾಡಿದ್ರೆ ನಿಜವಾಗಕ್ಕೂ ನಾನು ಇದು ಎದ್ದೇ ಹೋಗೋದು, ಹಾಗೆ ಗಮ್ಮನ ಮೇಲೆ ಹೋಗೋ ಸಾಧ್ಯ. ಇಷ್ಟು ಆಯ್ತು. ನಾನು ಅಡುಗೆ ಮಾಡೋದು ಚೆನ್ನಾಗಿರಲ್ವಾ, ತಿಂಡಿಗಳು ಚೆನ್ನಾಗಿರಲ್ವಾ ಕೇಳ್ಬಿಡಿ. ಅಡುಗೆನೂ ಚೆನ್ನಾಗಿರುತ್ತೆ, ತಿಂಡಿನೂ ಚೆನ್ನಾಗಿರುತ್ತೆ. ತಿಳಿ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾಳೆ. ಆದರೆ ಒಂದೊಂದ್ಸಲಿ ಬರ್ತ್ಡೇ ಅಂತ ಮಾಡ್ತಾಳೆ ಅಮ್ಮ ಒಂದು ಚಾಕ್ಲೇಟು. ನಿಜ ನಮ್ಮ ಬರ್ತ್ಡೇ ಅಲ್ಲ ಅದು, ಇದೆಂಥದ್ದು ರಾಗಿ ಚಾಕ್ಲೇಟ್ ಮಾಡ್ತೀನಿ ಅಂತ ಮುದ್ದೆ ಚಾಕ್ಲೇಟ್ ಮಾಡಿದ. ಅದು ಯಾವ್ದಾರ ಕೊಟ್ಟರೆ ತಿಂತಾರ, ತಿನ್ನೋದ್ರ ನೋಡೋಕ್ಕೆ ಆಯ್ತಾ ಇಲ್ಲ ಅದು. ಅದು ಸ್ವಲ್ಪ ಓವನಲ್ಲಿ ಜಾಸ್ತಿ ಹೊತ್ತಿಟ್ಬಿಟ್ಟು ಅದೇನಾಗೋಯ್ತು, ಲೈಕ್ ಅದು ಫುಲ್ ಸ್ಪಾಂಜಿ ಥರ ಇರಬೇಕಾಗಿ ಫುಲ್ ಕಲ್ಲಾಗೋಯ್ತು. ನಾನು ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮ್ಮ ಅಪ್ಪನ ಬರ್ಡೇ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಅದೆಲ್ಲ ಅವತ್ತು ಸ್ಪಾಯ್ಲ್ ಆಗೋಯ್ತು. ಅದು ಆ್ಯಕ್ಚುಲಿ ನಂಗೆ ಬೇಜಾರಿದೆ. ಆ್ಯಕ್ಚುಲಾಗಿ ನಾನು ಕೇಕ್ ತುಂಬ ಚೆನ್ನಾಗಿ ಮಾಡ್ತೀನಿ ಗೈಸ್, ಐ ಟ್ರಸ್ಟ್ ಮೀ, ರಿಯಲಿ ಐ ಡೂ ವೆಲ್. ಬಟ್ ಅವತ್ತು ಯಾಕೋ ಗೊತ್ತಿಲ್ಲ, ಅಪ್ಪನೇ ಬರೋದು ಸರಿ ಇರಲಿಲ್ಲ, ಅದಕ್ಕೆ ಮಾಡ್ತಾಳಂತೆ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡ್ತಾಳೆ ಅಂತ ನನ್ನ ಮಗ ಹೇಳಿದ. ನನ್ನ ಮಗಂಗೆ ಗೊತ್ತು, ಇವಳು ಗೊತ್ತು, ನನಗೆ ಗೊತ್ತಿಲ್ಲ. ಒಂದೊಂದ್ಸರಿ ಅವನು ಹೇಳ್ತಾನೆ ನನ್ನ ಮಗ, ಅಪ್ಪ ಅಕ್ಕ ಚೆನ್ನಾಗಿದ್ದರೆ ಕ್ಲೀನಾಗಿ ಮಾಡ್ತಾರೆ, ಒಂಚೂರು ತಲೆ ಕೆಟ್ಟು ಏನು ಮಾಡ್ತಾರೋ ಗೊತ್ತಿಲ್ಲ, ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡವ್ರು ಮಾಡಿದ್ದ ಅಂತ ಹೇಳ್ತಾರೆ.
ಸತ್ಯ ಅದು. ಅವನು ಮೀಟ್ ಮಾಡಿಸಿ ನೆಕ್ಸ್ಟ್ ಎಪಿಸೋಡಲ್ಲಿ. ನೋಡಿ ಗೈಸ್, ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋದಂದ್ರೆ ಇಷ್ಟೇ. ನಾನು ಜಾಸ್ತಿ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳಲ್ಲ, ಇರೋದೇ ನಾನು ನಿಮ್ಮ ಹತ್ರ ತಿಳಿಸಿದ್ದೀನಿ. ಇವ್ರನ್ನ ನಂಬಬೇಕೋ ನನ್ನನ್ನು ನಂಬಬೇಕೋ ಅದು ನಿಮಗೆ ಬಿಟ್ಟಿರೋದು. ಯಾರು ನಂಬ್ತೀರಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇದಕ್ಕೆಲ್ಲ ವಿಚಾರ ನನ್ನ ಮಗಳ ಪ್ರೀತಿಯ ಮಗಳು ಸ್ಮೃತಿ ಐ. ಇದಕ್ಕೆ ಜೋರಾಗಿ ಮಾತಾಡೋದು ಗೊತ್ತು, ಮೆತ್ತು ಮಾತಾಡೋದು ಗೊತ್ತು, ಚೇಷ್ಟೆ ಜಾಸ್ತಿ. ಪ್ರೀತಿಯ ಮುದ್ದಿನ ಮಗಳಲ್ಲ, ಏನು ಮಾಡೋದು, ಏನು ಮಾಡಿದ್ದು ಸಹಿಸ್ಕೋಬೇಕು ಅಲ್ವಾ? ಓಕೆ ಗೈಸ್, ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಫನ್ನಿ ವಿಡಿಯೋಸ್ ನಾನು ತರ್ತೀನಿ. ಸದ್ಯಕ್ಕೆ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಈ ಥರ ಫನ್ನಿ ವಿಡಿಯೋ, ಲೈಕ್ ಶಾರ್ಟ್ ಫನ್ನಿ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ವಾಚ್ ಇಟ್. ಓಕೆ, ಸೊ ಬಾಯ್ ಬಾಯ್. ಬಾಯ್. ಬಾಯ್.